ಇದ್ದುಕೊಂಡು ಹುಚ್ಚರಂತೆ ತಿರುಗಾಡಬಾರದು, ಪರದಾಡಬಾರದು ಅಂತನ್ನುವುದಕ್ಕಾಗಿ ಶಾಂತಿ ಸಮಾಧಾನ ಸಿಕ್ಕದ್ರೊಳಗೆ ತೃಪ್ತಿ ಪಡಬೇಕು ಅಂತನ್ನುವುದು ತತ್ವಜ್ಞಾನವಾದರೆ, ಮನುಷ್ಯನ ಪ್ರಗತಿಗೆ ಬೇಕಾಗಿರುವಂತಹ ಈ ಒಂದು ಮಹತ್ವದ ತತ್ವವೇನಿದೆ ಇದನ್ನೂ ಮರೆಯಬಾರದು. ಸುಪೂರಾವೈ ಕುನದಿಕ ಸುಪೂರೋ ಮೂಷಕಾಂಜಲಿ ಸುಸಂತೋಷ ಕಾಪುರುಷ. ಸ್ವಲ್ಪದರೊಳಗೆ ತೃಪ್ತನಾಗ್ತಾನೆ, ಆನಂದ ಪಡ್ತಾನೆ. ಆಯ್ತು, ಹೀಗೆ ಮಾಡೋದ್ರೊಳಗೆ ಹೀಗೆ ಬೆಳಗಾಯ್ತು, ಹೀಗೆ ಮಾಡೋದ್ರೊಳಗೆ ಹೀಗೆ ಸಂಜೆ ಆಯ್ತು ಅಂತ ತನ್ನ ಇಡೀ ದಿನಗಳನ್ನು ಕಳೀತಾ ಹೋಗ್ತಾನೆ. ಏನು ಪ್ರಯೋಜನವಿಲ್ಲ, ಅದರಿಂದೇನು ಲಾಭವಿಲ್ಲ. ಸ್ವಲ್ಪಕೇನೈವ ತುಷ್ಯತಿ, ಅಲ್ಪವಾದ ಸಾಧನೆಗಳಿಂದ ತೃಪ್ತಿ ಪಡ್ತಾನೆ. ಅವನ ಯೋಗ್ಯತೆಯೇ ಅಷ್ಟು, ಅವನು ಕ್ಷುದ್ರವಾದ ಯೋಗ್ಯತೆ. ಹಾಗಾಗಿ ಅವನಿಗೆ ಹೆಚ್ಚಿನ ಹಿ ಕಾಂಟ್ ಡ್ರೀಮ್ ಬಿಗರ್, ಥಿಂಕ್ ಬಿಗರ್, ದೆನ್ ಯು ಕ್ಯಾನ್ ಟ್ರೈ ಬಿಗರ್, ದೆನ್ ಯು ಕ್ಯಾನ್ ಬಿಕಮ್ ಬಿಗರ್. ಡ್ರೀಮಿಂಗೇ ಇಲ್ಲ, ದೊಡ್ಡದು ಆಗಬೇಕು ಅಂತ ಅಪೇಕ್ಷೆನೇ ಇಲ್ಲ. ಎಲ್ಲಿಂದ ಬರ್ಬೇಕು ಹೇಳಿ ನೋಡೋಣ. ಮೊದಲು ಆ ಚಿದ್ಭಾಗ ಅಂತ ಅನ್ನೋದು ಬೇಕು. ಒಂದು ಸ್ವಲ್ಪ ಇಗ್ನೈಟಿಂಗ್ ಆಗಬೇಕಲ್ಲಿ, ಎಲ್ಲೋ ಒಂದ್ ಕಡೆ ಬೆಂಕಿ ಹತ್ತಬೇಕು ಅದಕ್ಕೆ ಒಳಗೆ. ಅದಾದರೆ ಮನುಷ್ಯ ಕ್ರಿಯಾಶೀಲನಾಗ್ತಾನೆ, ಸಂಕಲ್ಪವನ್ನು ಮಾಡ್ತಾನೆ. ಹೌದು, ಬೇಕು ಅಂತ ಅನಿಸ್ತದೆ ಅವನಿಗೆ. ಆ ಬೇಕು ಅಂತ ಅನಿಸಿದೆ ಆಗ ಮಾಡಬೇಕು ಅಂತ ತೋರುತ್ತೆ, ಪ್ರಯತ್ನವನ್ನು ಮಾಡಬೇಕು ಅಂತ ಅನಿಸ್ತದೆ, ಪ್ರಯತ್ನವನ್ನು ಮಾಡುವುದಕ್ಕೆ ದಾರಿ ಹುಡುಕ್ತಾನೆ, ಇತ್ಯಾದಿ ಇತ್ಯಾದಿ. ಅದಿಲ್ಲ ಅಂದ್ರೆ ಏನಿದೆ? ಏನಿಲ್ಲ, ಬಿದ್ದಲ್ಲೇ ಬಿದ್ದಿರ್ತಾನೆ, ಏನೇನೇನೇನು ಕದರುವುದಿಲ್ಲ. ಆದ್ದರಿಂದ ಮನುಷ್ಯ ಬಹಳ ಪ್ರಯತ್ನಶೀಲನಾಗಬೇಕು ಅಂತ ನಮ್ಮನ್ನ ಹೇಳ್ತಾ ಇದ್ದಾಳೆ ವಿದುಲ. ಸ್ವಲ್ಪಕೇನೈವ ತುಷ್ಯತಿ ಅಪ್ಯಹೇಹೇ ಆರುಜನ್ ದೌಷ್ಟ್ರಾಂ ಆಶ್ವೇವ ನಿಧನಂ ವ್ರಜ. ಏನಯ್ಯ ಸಂಜಯ ಕೇಳಿಲಿ, ಹಾವಿನ ಬಾಯಿಯೊಳಗೆ ಹಲ್ಲಿದೆಯಲ್ಲ, ಆ ಎರಡೂ ಬಾಯಿನ ತೆಗೆದು ಆ ಹಲ್ಲುಗಳನ್ನ ಕಿತ್ತು ನಿನ್ ಪರಾಕ್ರಮವನ್ನು ತೋರಿಸು. ಕಿತ್ತುವಾಗ ಅದೇನಾದ್ರೂ ಕಚ್ಚಿದ್ರೆ ಸತ್ತೋಗ್, ಚಿಂತೆ ಇಲ್ಲ, ಬದುಕಬೇಡ, ನಿನ್ನ ಪರಾಕ್ರಮವನ್ನು ತೋರಿಸು, ಪೌರುಷವನ್ನು ತೋರಿಸು. ಸಾಕು ಅಂತನ್ಬೇಡ, ಸಾಕು ಅಂತನ್ಬೇಡ, ಕ್ರಿಯಾಶೀಲನಾಗ ನೀನು ಪ್ರಯತ್ನ ಮಾಡು. ಲಭ್ಯೇತಾವಿ ಮಹತ್ತಪಃ, ಬಹಳ ದೊಡ್ಡದಾದ ಸಿದ್ಧಿಯನ್ನು ಪಡೆಯುವ ಸಂಕಲ್ಪವನ್ನು ಮಾಡು. ಮೊದಲು ಶತ್ರುಗಳನ್ನು ಸೋಲಿಸ್ತೀನಿ ಅಂತನ್ನು ಪ್ರಯತ್ನವನ್ನು ಮಾಡು. ಹೋಗು, ಯುದ್ಧಕ್ಕೂ. ಇಲ್ಲಿ ಬರದೇ ಇದ್ರು ಚಿಂತೆ ಇಲ್ಲ, ನೀನು ಸತ್ತೋದ್ರೆ ಇನ್ನೊಬ್ಬರಿಂದ ಶ್ರಾದ್ದ ಮಾಡಿಸ್ತೀನಿ, ನೀನು ಹೋಗು, ಬರಬೇಡ, ನೀನು ದುಡಿ. ಅಪ್ಯಹೇಹೇ ಆರುಜನ್ ದೌಷ್ಟ್ರಾಂ ಆಶ್ವೇವ ನಿಧನಂ ವ್ರಜ, ಕೂಡಲೇ ಸತ್ತೋಗು, ಮಡಿದು ಹೋಗು. ಅಪಿವಾ ಸಂಶಯಂ ಪ್ರಾಪ್ಯ ಜೀವಿತೇಪಿ ಪರಾಕ್ರಮೇ ಅಪ್ಯರೇಹೇ ಶೇನವಚ್ಛಿದ್ರಂ ಪಶ್ಯೇಸ್ತಂ ವಿಪರಿಕ್ರಮನ್ ತ್ವಮೇವಂ ಪ್ರೇತವಚ್ಛೇಷೇ ಕಸ್ಮಾದ್ ವಜ್ರಹತೋ ಯಥ. ವಜ್ರದಿಂದ, ಇಂದ್ರನ ವಜ್ರಾಯುಧದಿಂದ ಹೊಡೆಸಿಕೊಳ್ಳಲ್ಪಟ್ಟ ಒಂದು ಪಕ್ಷಿ ಕೆಳಗೆ ಬಿದ್ದು ಲಿವಿ ಲಿವಿ ಒದ್ದಾಡುವಂತೆ ಕೆಳಗೆ ಯಾಕೆ ಬಿದ್ದು ಒದ್ದಾಡ್ತೀನಿ ನೀನು? ಯಾಕೆ ನೀನು ದೊಡ್ಡದನ್ನು ವಿಚಾರ ಮಾಡಿ ಮಹತ್ತರವಾದ ಸಿದ್ಧಿಯನ್ನ ಸಾಧನೆಗಳನ್ನು ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ನೀನು? ಮಾಡು. ಸತ್ತವರಂತೆ ಮಲಗಬೇಡ, ಸತ್ತವರಂತೆ. ಪ್ರೇತವಚ್ಛೇಷೇ ಕಸ್ಮಾತ್ ವಜ್ರಹತೋ ಯಥ ಮಾಸ್ತಂ ಗವಸ್ತಂ ಕೃಪಣೋ ವಿಶ್ರೂಯಸ್ವ ಸ್ವಕರ್ಮಣ. ನೀನು ಮಾಡಿದ ಪರಾಕ್ರಮವನ್ನು ಜಗತ್ತಿನಲ್ಲಿ ಎಲ್ಲ ಕಡೆಗೆ ಹರಡಬೇಕು, ಎಲ್ಲ ಕಡೆಗೆ ಪ್ರಖ್ಯಾತವಾಗಬೇಕು. ಪ್ರಖ್ಯಾತನಾಗಿ ವಿಶ್ರುತನಾಗಿ ಜಗತ್ತಿನಲ್ಲಿ ಮಹಾಕೀರ್ತಿಶಾಲಿಯಾಗಿ ನಿನ್ನ ಕರ್ಮದಿಂದ ನೀನು ಫಳಫಳ ಹೊಳಿಬೇಕು. ಅಲಾತಂ ತಿಂದುಕಸ್ಸೇವ ಮುಹೂರ್ತಮಪಿ ಜ್ವಲ. ಒಂದು ಸಣ್ಣ ಕೋಲಿಗೆ ಬೆಂಕಿಯ ಜ್ವಾಲೆ ಕಟ್ಟಿ ಅದನ್ನು ತಿರುಗಿಸಿದರೆ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಕ್ಷಣ ಮಾತ್ರವಾದರೂ, ಒಂದು ದರ್ಭಕ್ಕೆ ಬೆಂಕಿ ಹಚ್ಚಿದರೆ 5 ನಿಮಿಷ ಉರಿಯುತ್ತೆ, 1 ನಿಮಿಷ ಉರಿಯುತ್ತೆ, ಅರ್ಧ ಮಿನಿಟ್ ಉರಿಲಿ ಸಾಕು. ಹಾಗೆ ನೀನು ಅರ್ಧ ನಿಮಿಷವೇ ಉರಿದು ಸಾಯ್, ಹೊರತು ದೀರ್ಘಕಾಲದವರೆಗೆ ಹೊಗೆ ಕಟ್ಟಿ ಸಾಯ್ಬೇಡ, ಹೊಗೆ ಹಿಡಿಸಬೇಡ. ಬದುಕಿದ್ದೀನಿ ಬದುಕಿದ್ದೀನಿ ಬದುಕಿದ್ದೀನಿ, ಎಲ್ರಿಗೂ ಪೀಡೆ, ಆ ತರಹದ ಬದುಕು ಬೇಡ. ಸ್ವಲ್ಪ ಹೊತ್ತು ಉರಿದು ಸತ್ತು ಪರಾಕ್ರಮವನ್ನು ತೋರಿಸು, ಪರಾಕ್ರಮವನ್ನು ತೋರಿಸು. ಅದು ಬಿಟ್ಟು ನೀನು ಬದುಕುವುದರಲ್ಲಿ ಅರ್ಥವಿಲ್ಲ.
ಹೇಳ್ತಾರೆ, ಮುಹೂರ್ತಮಪಿ ಹಿ ಜ್ವಲ ತಲಾತಂ ತೆಂದುಕಸ್ಸೇವ ಮುಹೂರ್ತಮಪಿ ಹಿ ಜ್ವಲ ಮಾ ತುಷಾಗ್ನಿರಿವಾನರ್ಚಿ ಧೂಮಾಯಸ್ವ ಜಿಜೀವಿಷು. ತುಷಾಗ್ನಿ ಇದ್ದಂತೆ, ಅಲಾತವಿದ್ದಂತೆ, ಕೊಳ್ಳಿ ಇದ್ದಂತೆ ಒಂದು ನಿಮಿಷವಾದರೂ ಉರಿದು ನೀನು ಶಾಂತನಾಗು ಹೊರತು ತುಷಾಗ್ನಿ ಹೊಟ್ಟಿಗೆ ಬೆಂಕಿ ಹೆಚ್ಚಿ ಏನಾಗತ್ತೆ? ಉರಿಯೋದೇ ಇಲ್ಲದು ಕೊನೆವರೆಗೂ ಉರಿಯುವುದಿಲ್ಲದು, ಹೊಗೆಯನ್ನೇ ಕೊಡ್ತದೆ, ಹೊಗೆಯನ್ನೇ ಕೊಡುತ್ತೆ, ಎಂದೆಂದಿಗೂ ಉರಿಯುವುದಿಲ್ಲ, ಕೆಂಡವಾಗುವುದಿಲ್ಲದು. ಅಂಥ ವಿಚಿತ್ರ ಸ್ವಭಾವ ಆ ಹೊಟ್ಟಿಗೆ, ನೆಲ್ಲಿನ ಹೊಟ್ಟು ಇತ್ಯಾದಿ. ತುಷಾಗ್ನಿರಿವಾನರ್ಚಿಹಿ, ಬೆಳಕಿಲ್ಲದೆ ಜ್ವಾಲೆ ಇಲ್ಲದೆ ಬರೀ ತುಷಾಗ್ನಿಯಂತೆ ನೀನು ಹೊಗೆ ಹಿಡಿಸಿ ನಿನ್ನ ಜೀವನವನ್ನ ಕಳಿಬೇಡ. ಮುಹೂರ್ತಂ ಜ್ವಲಿತಂ ಶ್ರೇಯ ನಚ ಧೂಮಾಯಿತಂ ಚಿರಂ. ಒಂದು ಕ್ಷಣ, 2 ಗಳಿಗೆ ನೀನು ಜ್ವಲನ ಮಾಡಿ ನೀನು ಸತ್ತೋಗು ಹೊರತು ಸುದೀರ್ಘ ಕಾಲದವರೆಗೆ ಏನು ಕ್ರಿಯೆ ಇಲ್ಲದೆ, ಯಾವ ಸಿದ್ಧಿಯನ್ನು ಪಡೆಯದೆ ಬದುಕುವುದಕ್ಕೆ ಹೋಗಬೇಡ. ನತು ಧೂಮಾಯಿತಂ ಚಿರಂ. ಮಾಹಸ್ಮ ಕೆಸ್ಸಚಿತ್ ಗೇಹೆ ಜನೀರಾಜ್ಞೋ ಖರೀ ಮೃದು ಅಲಬ್ಧ್ವಾ ಯದಿವಾ ಲಬ್ಧ್ವಾ ನಾನು ಶೋಚತಿ ಪಂಡಿತ. ಲಾಭ ಏನಾಯಿತು, ಲಾಭ ಏನಾಗಲಿಲ್ಲ ಅಂತನ್ನುವುದು ಮುಖ್ಯವಲ್ಲ. ನೀನೇನ್ ಪರಾಕ್ರಮವನ್ನು ತೋರಿದಿ, ಏನ್ ತೋರಿಸ್ಲಿಕ್ಕಾಗಲಿಲ್ಲ, ಇದು ಮುಖ್ಯ. ನೀನು ಎಷ್ಟು ಸಾಹಸ ಮಾಡಿದಿ, ಏನು ಸಾಹಸ ಮಾಡಲಿಲ್ಲ, ಇದು ಮುಖ್ಯವಾಗಿರುವಂತಹದ್ದು. ಲಾಭ ಹಾನಿ ಅದು ನಮ್ಮ ಕೈಯಲ್ಲಿಲ್ಲ, ದೇವರು ಕೊಡುವಂತಹದ್ದು. ಎಷ್ಟು ಸಿಕ್ಕಿತು, ಏನು ಸಿಗಲಿಲ್ಲ. ಆದರೆ ನೀನು ಮಾಡುವ ಪ್ರಯತ್ನದಲ್ಲಿ ಮಾತ್ರ ನೀನು ವ್ಯರ್ಥವಾಗಿ ಕಾಲಹರಣ ಮಾಡಬೇಡ. ಮಹಾಪ್ರಯತ್ನ ಮಾಡು, ಸಿದ್ಧಿ ನಿನಗೆ ಸಿಗತ್ತೆ. ವಿದುಲೆ ಹೇಳುವ ಮಾತು, ಇಷ್ಟಾಪೂರ್ತಂ ಹಿತೆ ಕ್ಲೀಬ ಕೀರ್ತಿಶ್ಚ ಸಕಲಾಹತ. ಎಲ್ಲ ಹೋಯಿತು, ಯಜ್ಞಯಾಗಗಳು, ಅನ್ನಛತ್ರಗಳು, ಮತ್ತೊಂದು ಪರಾಕ್ರಮ, ಶೌರ್ಯ, ನೀನು ಮಾಡಬೇಕಾದ ದಾನಗಳು ಎಲ್ಲ ಹಾಳಾಗಿ ಹೋಯಿತು. ಶತ್ರು ನಿಮಜ್ಜತಾಗ್ರಾಹ್ಯ ಜಂಘಾಯಂ ಪರಿತಪ್ಯತ ಪ್ರಪತಿಷ್ಯತ. ನೀನು ಕೆಳಗೆ ಮುಳುಗುತ್ತಾ ಇರುವಾಗ, ನೀರಿನಲ್ಲಿ ಮುಳುಗ್ತಾ ಇರುವಾಗ, ಶತ್ರು ನೀರಿನಲ್ಲಿದ್ರೆ ನಿನ್ನ 2 ಕಾಲುಗಳ ಮಧ್ಯದಲ್ಲಿ ಶತ್ರುವನ್ನ ಹಿಡಿದು, ಅವನ ಕುತ್ತಿಗೆಯನ್ನು ಹಿಡಿದು, ಆ ಕುತ್ತಿಗೆಯನ್ನು ಅಲ್ಲೇ ಮುರಿದು ಅವನನ್ನು ಕೊಲ್ಲಬೇಕು. ನೀನು ಮುಳುಗ್ತಾ ಇದ್ದಿ, ನೀನು ಮುಳುಗುವಾಗಲೂ ಕೂಡ ನಿನ್ನ ಕೊರಳಿಗೆ, ನಿನ್ನ ಕಾಲಿಗೆ ಸಿಕ್ಕು ಬಿದ್ದ ಆ ಶತ್ರುವನ್ನ ಕೊರಳಿಗೆ ಕತ್ತರಿಸಿ ಅವನನ್ನು ಕೊಂದು ನೀನು ಸಾಯಬೇಕು. ಸಾಯುವಾಗಲೂ ಈ ಪರಾಕ್ರಮವನ್ನು ತೋರಬೇಕು ನೀನು. ಆ ಪರಾಕ್ರಮವನ್ನು ತೋರದೇ ಸಾಯುವುದಲ್ಲ. ಶತ್ರು ನಿಮಜ್ಜತ, ನಾನು ಬೀಳ್ತಾ ಇದ್ದೀನಿ, ಈಗ ಮುಳುಗ್ತಾ ಇದ್ದೀನಿ, ನಾನು ಈಗೇನ್ ಮಾಡ್ಲಿ, ಆಗ ಬಂದಿದ್ದ ನಿಮ್ಮ ಶತ್ರು, ನಾನೇನ್ ಮಾಡ್ಲಿ, ಮಾಡ್ಲಿಕ್ಕಾಗ್ಲಿಲ್ಲ ಅಂತನಬೇಡ. ಸಾಯುವಾಗಲೂ ಮುಳುಗುವಾಗಲೂ ನಿನಗೇನ್ ಮಾಡ್ಲಿಕ್ಕಾಗತ್ತೋ ಅಷ್ಟು ಮಾಡಿಯೇ ತೋರಿಸು. ಉದ್ಯಮ್ಯ ಧುರಮುತ್ಕರ್ಷೇತ್ ಅಜಾನೇಯ ಕೃತಂ ಸ್ಮರನ್ ಕುರು ಸತ್ವಂಚಮಾನಂಚ ವಿದ್ಧಿ ಪೌರುಷವಾತ್ಮನಃ ಯಸ್ಯ ವೃತ್ತಂ ನ ಜಲ್ಪಂತಿ ಮಾನವ ಮಹದದ್ಭುತಂ ರಾಶಿವರ್ಧನಮಾರ್ಥಂ ಸಹ ನೈವ ಸ್ತ್ರೀ ನ ಪುನಃ ಪುಮಾನ್. ಯಾವನು ಮಾಡಿದ್ದನ್ನ ಮಾಡಿದ ಕೆಲಸವನ್ನ ಇವನು ಇಂಥ ಕೆಲಸ ಮಾಡಿದ್ರು, ಇಷ್ಟು ಅದ್ಭುತವಾಗಿತ್ತು ಅಂತ ಯಾರ ಬಗ್ಗೆ ಹೇಳಿಕ್ಕಾಗೋದೇ ಇಲ್ಲ. ಕೊನೆವರೆಗೆ ಆ ಮನುಷ್ಯ ರಾಶಿವರ್ಧನ ಮಾತ್ರ, ಸಂಖ್ಯೆಗೆ ಇದ್ದಾನೆ. ಪಾಪ ಊಟಕ್ಕೆ ಎಷ್ಟು ಜನ ಅಂತ ಕೇಳಿದರೆ ಅವನೊಬ್ಬ ಇರ್ತಾನೆ. ಇಷ್ಟೇ, ಏನ್ ಪ್ರಯೋಜನ ಅಂಥವನು ಬದುಕಿ? ರಾಶಿವರ್ಧನ ಮಾತ್ರ. ಮಾನವ ಜಾತಿ ಎಷ್ಟಿದೆ ಅಂತ ಕೇಳೋದಕ್ಕೆ ಅವನೊಬ್ಬ ಸೆನ್ಸಸ್ಸಿನಲ್ಲಿ ಅವನೊಬ್ಬ ಬರ್ತಾನೆ ಅಷ್ಟೇ. ಅದಕ್ಕಿಂತಲೂ ಹೆಚ್ಚಿಂದ ಏನಿದೆ ಅವನಿಂದ ಲಾಭ? ಏನ್ ಪ್ರಯೋಜನವಿಲ್ಲ. ರಾಶಿವರ್ಧನ ಮಾತ್ರ ಸಹ ನೈವ ಸ್ತ್ರೀ ನ ಪುನಃ ಪುಮಾನ್. ಅವನ ಹೆಣ್ಣು ಅಲ್ಲ, ಗಂಡು ಅಲ್ಲ, ಹೆಣ್ಣಾಗಿಯೂ ಅದ್ಭುತವಾದ ಸಿದ್ಧಿಯನ್ನು ಪಡಿಬೇಕು. ವಿದುಲೆ ಹೇಳುವ ಮಾತು, ಹೆಣ್ಣಾಗಿಯೂ ಉತ್ತಮವಾದ ಕಾರ್ಯವನ್ನು ಮಾಡಬೇಕು, ಪುರುಷನಂತೂ ಮಾಡಲೇಬೇಕು. ದಾನೆ ತಪಸ್ಸೆ ಸತ್ಯೇ ಯಸ್ಯ ನೋಚ್ಚರಿತಂ ಯಶಃ. ಎಂಥ ದಾನ ಕೊಟ್ರಿ ಅವರು ಅಂತಾದ್ರೂ ಆಗಬೇಕು. ಇಲ್ಲ, ದಾನ ಕೊಡುವುದಕ್ಕೆ ನಮಗೆ ಹಣ ಇಲ್ಲ, ಕಾಸಿಲ್ಲ, ಅಥವಾ ಅಷ್ಟು ಮನಸ್ಸಿಲ್ಲ ಅಂತಾದ್ರೆ ತಪಸ್ಸು ಮಾಡು, ಅದರಿಂದ ಹೆಸರು ಗಳಿಸು. ಅದಿಲ್ಲ, ಸತ್ಯವಂತ, ಎಂದೂ ಸುಳ್ಳು ಮಾತಾಡ್ಲಿಲ್ರಿ ಅವನು ಅಂತಾದ್ರೂ ಬರಲಿ. ಯಾವುದಕ್ಕೂ, ಯಾವ ಹೆಸರಿನ, ಯಾವ ಗುಣದ, ಯಾವ ಪರಾಕ್ರಮದ, ಯಾವ ಸಿದ್ಧಿಯ ಲಿಸ್ಟಿನಲ್ಲೂ ನಿನ್ನ ಹೆಸರು ಬರದೇ ಇದ್ರೆ ಬದುಕಬೇಕ್ಯಾಕಪ್ಪ? ಬದುಕಬಾ. ದಾನೇ ತಪಸ್ಸಿ ಸತ್ಯೇಚ ಯಸ್ಯ ನೋಚ್ಚರಿತಂ ಯಶಃ ವಿದ್ಯಾಯಾಂ ಅರ್ಥಲಾಭೇವ ಮಾತುರುಚ್ಚಾರ ಏವ ಸಹ. ಅವನು ಬದುಕಿಯೂ ಬದುಕದೇ ಇದ್ದಂತೆ, ಹುಟ್ಟಿಯೂ ಹುಟ್ಟದಿದ್ದಂತೆ, ಶ್ರುತೇನ ತಪಸಾವಾಪಿ ಶ್ರಿಯಾವ ವಿಕ್ರಮೇಣವ ಜನನ್ಯಾ
ಜನಾನ್ ಯೋಭಿಭವತ್ಯನ್ಯಾನ್ ಕರ್ಮಣಾಹಿ ಸವೈಪುಮಾನ್. ತನ್ನ ಓದಿನಿಂದ, ತನ್ನ ತಪಸ್ಸಿನಿಂದ, ತನ್ನ ಸಂಪತ್ತಿನಿಂದ, ತನ್ನ ಪರಾಕ್ರಮದಿಂದ, ಇದು ಯಾವುದಾದ್ರೂ ಒಂದು ಮಹಾಗುಣದಿಂದ ಉಳಿದ ಎಲ್ಲ ಜೀವರಾಶಿಗಳಿಗಿಂತ ತಾನು ಎಕ್ಸ್ಟ್ರಾ ಆದರೆ ಮಾತ್ರ ಅವನು ಉತ್ತಮ. ಅವನು ಸಿದ್ಧಿಯನ್ನು ಪಡೆದವ, ದೊಡ್ಡ ಕೆಲಸ ಮಾಡಿದವ, ಅವನ ಹೆಸರು ಬರ್ತದೆ, ಅವನು ಪ್ರಖ್ಯಾತನಾಗ್ತಾನೆ. ನತ್ತೇವ ಜಾಲ್ಮೀಂ ಕಾಪಾಲೀಂ ವೃತ್ತಿಮೇಶುತು ಮರ್ಹಸಿ. ಜಾಲ್ಮೀಂ ಕಾಪಾಲೀಂ, ಕಾಪಾಲಿ ವೃತ್ತಿ ಅಂತಂದ್ರೆ ಕೈಯಲ್ಲಿ ಪರಟೆ ಹಿಡಿದು, ಅರ್ಥಾತ್ ಕಪಾಲವನ್ನು ಹಿಡಿದು ಭಿಕ್ಷೆ ಬೇಡಿ, ಭಿಕ್ಷೆ ಕೊಡಿ ಭಿಕ್ಷೆ ಕೊಡಿ ಅನ್ನ ಹಾಕಿ ಅಂತ ಹೇಳಿ ಮನೆ ಮನೆಗೆ ತಿರುಗಿ ನೀನು ಭಿಕ್ಷೆ ಬೇಡಿ ತಿಂದರೆ ಅದು ಜಾಲ್ಮಿ ವೃತ್ತಿ, ಅದು ಕ್ಷುದ್ರ ನೀಚವಾದ ವೃತ್ತಿ. ಅದು ನಿನಗೆಲ್ಲ ಶೋಭಿಸುವುದಿಲ್ಲ, ಅದು ನಿನಗೆಲ್ಲ ಶೋಭಿಸುವುದಿಲ್ಲ, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ನೀನು. ನತ್ವೇವ ಜಾಲ್ಮೀಂ ಕಾಪಾಲೀಂ ವೃತ್ತಿಮೇಶುತ ಮರ್ಹಸಿ ಅಹೋ ಲಾಭಕರಂ ಹೀನಂ ಅಲ್ಪ ಜೀವನಂ ಅಲ್ಪಕಂ. ಬಹಳ ವಿಚಿತ್ರವಾಗಿರತಕ್ಕಂಥದ್ದು. ಹೀನವಾದ ಜೀವನ, ಅಲ್ಪವಾದ ಜೀವನ, ಅಲ್ಪವಾದ ಲಾಭ, ಅಲ್ಪವಾದ ತೃಪ್ತಿ, ಅಷ್ಟರಲ್ಲೇ ತನ್ನ ಜೀವನವನ್ನು ನಡೆಸಿ ಅಲ್ಲೇ ಕೊಳೆತು ಸತ್ತೋಗ್ತಾನೆ. ಅವನಿಗೆ ದೊಡ್ಡದು ಅಂತನ್ನೋದು, ಸಿದ್ಧಿ ಅಂತನ್ನೋದು, ಹೆಚ್ಚಿನದು ಅಂತನ್ನೋದು ಕೊನೆಗೊರೆಗೂ ತನ್ನ ಜೀವನದಲ್ಲಿ ಕಾಣಲಿಕ್ಕಾಗುವುದಿಲ್ಲ. ನೇದೃಶಂ ಬಂಧುಮಾಸಾಧ್ಯ ಬಾಂಧವ ಸುಖ ಭೇದತೆ. ಅವನ ಬಳಗದವರು, ಅಕ್ಕನೋ ತಂಗಿಯೋ ಅಣ್ಣವೋ ತಮ್ಮನೋ ತಂದೆಯೋ ತಾಯಿಯೋ ಇನ್ಯಾರೇ ಬಂಧು ಬಳಗದವರು ಅವನನ್ನು ನಂಬಿ ಬದುಕುವ ಹಾಗಿಲ್ಲ. ಯಾಕೆಂದ್ರೆ ಸ್ವಯಂ ಅವನು ಮುಳುಗ್ತಾ ಇದ್ದಾನೆ, ಏನೋ ಬದುಕಿದ್ದಾನಷ್ಟೇ. ಈ ತರಹದ ಜೀವನವನ್ನ ಮಾಡಿ ಏನ್ ಪ್ರಯೋಜನವಿಲ್ಲ. ನೀನ್ ಹಾಗೆ ಮಾಡಬೇಡ. ಅವಲ್ಗು ಕಾರಣಂ ಸತ್ಸು ಕುಲವಂಶಸ್ಯ ನಾಶನಂ ಕಲಿಂ ಪುತ್ರ ಪ್ರವಾದೇನ ಸಂಜಯತ್ವಾಂ ಅಜೀಜನಂ. ಕಲಿಯೇ ನೀನು ಹುಟ್ಟಿದವನು, ನೀನು ಏನೇನೂ ಅರ್ಥ ಇಲ್ಲ ನಿನ್ನಲ್ಲಿ. ಆದ್ರಿಂದ ಮಾಸ್ಮ ಸೀಮಂತಿನಿ ಕಾಚಿತ್ ಜನಯತ್ ಪುತ್ರ ಮೀದೃಶಂ. ಯಾವ ತಾಯಿಯೂ ಕೂಡ, ಯಾವ ಮುತ್ತೈದೆಗೂ ಕೂಡ ಇಂಥ ಮಕ್ಕಳಾಗಬಾರದು. ಮಾಸ್ಮ ಸೀಮಂತಿನಿ ಕಾಚಿತ್ ಜನಯತ್ ಪುತ್ರ ಮೀದೃಶಂ ಮಾಧೂಮಾಯ ಜ್ವಲಾತ್ಯಂತಂ ಆಕ್ರಮ್ಯ ಜಹಿಶಾತ್ರವಾನ್. ಮಾಧೂಮಾಯ ಜ್ವಲಾತ್ಯಂತಂ, ಎಂದೆಂದಿಗೂ ಹೊಗೆ ಹಿಡಿಸಬೇಡ. ಎಷ್ಟು ದಿನಗಳವರೆಗೆ ಹೊಗೆ ಅಂದ್ರೆ ಅರ್ಥ ಏನು? ನಿರ್ವೀರ್ಯ ಜೀವನ, ಬೆಳಕು ಜ್ವಾಲೆ, ಇದು ವೀರ್ಯವತ್ತರವಾಗಿರುವಂತಹ ಜೀವನ. ಈ ಎರಡು ಜೀವನಗಳಲ್ಲಿ ವೀರ್ಯವತ್ತರವಾದ ಜೀವನ ಉತ್ತಮವಾದದ್ದು. ಅದರಿಂದ ಏತಾವಾನೇವ ಪುರುಷೋ ಯದಮನುಷಿ ಯದಕ್ಷಮಿ. ಕೆಟ್ಟದ್ದನ್ನ ಸಹನೆ ಮಾಡ್ಲಿಕ್ಕೆ ಹೋಗಬಾರ್ದು, ಸಾಕು ಅಂತ ಅನ್ಲಿಕ್ಕೆ ಹೋಗಬಾರ್ದು. ಕ್ಷತ್ರಿಯನಾದವ ಕ್ಷಮಾವಾನ್ ನಿರಮಶ್ಚ ನೈವ ಸ್ತ್ರೀ ನಪುಮಃ ಪುಮಾನ್ ಸಂತೋಷೋ ವೈಶ್ರಿಯಂ ಹಂತಿ. ಸಾಕು ಅಂತ ಯಾವಾಗ ಬರುತ್ತೆ ನೋಡಿ, ವಿದ್ಯೆಯಲ್ಲಿ, ಐಶ್ವರ್ಯದಲ್ಲಿ ಅಥವಾ ಕೀರ್ತಿಯಲ್ಲಿ, ಆಗ ಅದೆಲ್ಲ ನಿಂತೋಗುತ್ತೆ, ಎಂದೆಂದಿಗೂ ಹೆಚ್ಚಿಗೆ ಬೆಳೆಯುವುದಿಲ್ಲ. ಸಾಕು ಬೇಕಾದಷ್ಟಾಯಿತಲ್ಲ ಅಂತ ಅನಿಸಿಬಿಟ್ರೆ ಮುಂದೆ ಸಂಪಾದನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ವಿದ್ಯೆ ಸಂಪಾದನೆ ಆಗುವುದಿಲ್ಲ, ಕೀರ್ತಿ ಬರೋದೇ ಇಲ್ಲ. ಏನಾದರೂ ಬೇಕು ಅಂತ ದುಡಿತಿರ್ಬೇಕು, ದುಡಿತಾ ಬೇಕು ಅಂತ ಅನಿಸ್ಬೇಕು, ದುಡಿಯಲಿಕ್ಕೆ ಬೇಕು ಅಂದಾಗ ಮಾತ್ರ ಅದು ಸಿಗುವುದು ಸಾಧ್ಯ. ಆದ್ದರಿಂದ ಸಂತೋಷೋ ವೈಶ್ರಿಯಂ ಹಂತಿ ತಥಾ ಅನುಕ್ರೋಶ ಏವಚ. ಬಹಳ ಮಹತ್ವದ ಮಾತಿದು, ಬಹಳ ಮಹತ್ವದ ಮಾತು. ನಾವು ಶತ್ರುಗಳ ಮೇಲೆ ಅನುಕ್ರೋಶ, ದಯೆ ಮಾಡ್ತೇವೆ. ಆ ದಯೆಯೂ ಕೆಟ್ಟದ್ದು ಅಂತಂತಾಳೆ. ದಯೆ ಮಾಡಬೇಕು ಯಾರ ಮೇಲೆ? ದೀನರು, ದುಃಖಿತರು, ಕಷ್ಟದಲ್ಲಿದ್ದವರು, ನಮ್ಮ ರಾಜ್ಯದಲ್ಲಿದ್ದವರು ಕಷ್ಟಪಡ್ತಾ ಇದ್ದಾರೆ, ಅವರ ಮೇಲೆ ದಯೆ ಮಾಡಬೇಕು. ಶತ್ರುಗಳು ನಮ್ಮ ಕೈಗೆ ಸಿಕ್ಕಾಗ ಅವರ ಮೇಲೆ ದಯೆ ಮಾಡಿ, ಪಾಪ ಅವನು ಕೊಂದು ಹೊಡೆದು ಬಿಟ್ರೆ ಸತ್ಬಿಟ್ರೆ ಅವನ ಹೆಂಡತಿ ಏನು, ಅವನ ಮಕ್ಕಳೇನು ಅಂತ ನೀನು ವಿಚಾರ ಮಾಡಿದರೆ ಈ ಅನುಕ್ರಮಶವಂತ ತೋರಿಸಿದ್ರೆ ಯುದ್ಧ ಯಾಕೆ ಆಡ್ಬೇಕಪ್ಪ? ಕ್ಷತ್ರಿಯ ಯಾಕೆ ಆಗಬೇಕು? ಏನು ಆಗು. ನಿರನುಕ್ರೋಶ ಅನುತ್ಥಾನ ಭಯೇ ಚೋಭೆ ನಿರೀಹೋ ನಾಶ್ನುತೆ ಮಹತ್ ಏಭ್ಯೋ ನಿಕೃತಿ ಪಾಪೇಭ್ಯ ಪ್ರಮುಂಚಾತ್ಮಾನಮಾತ್ಮನ. ಅನುತ್ಥಾನ ಭಯೇ ಚೋಭೆ. ಅನುತ್ಥಾನ ಅಂದ್ರೆ ಏಳೋದೇ ಇಲ್ಲ, ತಯಾರೇ ಆಗುವುದಿಲ್ಲ. ಮೇಲಕ್ಕೆ ಎದ್ರೆ ಕೆಲಸ ಆಗತ್ತೆ, ಏಳೋದೇ ಇಲ್ಲ, ಕೂತಲ್ಲೇ ಕೂತಿರ್ತಾನೆ. ಬೆಳಿಗ್ಗೆ 7ರವರೆಗೆ ಏಳಲಿಲ್ಲ ಅಂದ್ರೆ ಕೆಲಸ ಏನ್ ಮಾಡ್ತಾನೆ ಹೇಳಿ? ಏಳದೇ ಇಲ್ಲ, ಕೆಲಸ ಏನ್ ಮಾಡ್ತಾನೆ? ತಲೆ. ಅನುತ್ಥಾನ, ಮನುಷ್ಯ ಎದ್ರೆ ಆಗ ಕೆಲಸ ಶುರುವಾಗ್ತದೆ. ಏಳದೇ ಇಲ್ಲ, ಕೂತಲ್ಲೇ ಕೂತಿರ್ತಾನೆ, ಕೆಲಸ ಏನ್ ಮಾಡ್ತಾನೆ? ಇಂಥ ಪೆದ್ದು ಅದು, ಅದು ಮಣ್ಣಿನ ಮುದ್ದೆ. ಅದು ಭಯ,
ಇದನ್ನ ಮಾಡಿದ್ರೆ ಹಾಗಾಗತ್ತೆ, ಅದನ್ನ ಮಾಡಿದ್ರೆ ಹೀಗಾಗತ್ತೆ, ಇದನ್ನ ಮಾಡಿದ್ರೆ ಅಂಥದ್ದೇನಾದ್ರೂ ಸಮಸ್ಯೆ ಬಂದ್ರೆ ಏನ್ ಮಾಡೋದು? ಆ ಸಮಸ್ಯೆಗಳನ್ನು ಹುಟ್ಟಿಸ್ತಾ ಹುಟ್ಟಿಸ್ತಾ ಸುತ್ತಲೂ ಸಮಸ್ಯೆಗಳು